ಇವತ್ತು ನನ್ನ ಪ್ರೀತಿಯ ಮಾಮಶ್ರೀ ಆದಂಥ ಎಸ್ ಟಿ ಕುಲಕರ್ಣಿ ಗುರುಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅವರು ಇವತ್ತು ನಮ್ಮಿಂದ ಅಗದಿರಬೇಕು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಣ ಕ್ಷೇತ್ರದಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಅವರಿಗೆ ನಮ್ಮನ್ನು ಮನೆತನ ಪರವಾಗಿ ಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಅವರು ಹಾಗೂ ನಮ್ಮ ತಂದೆಯವರು ಆತ್ಮೀಯ ಸಂಬಂಧ ಇತ್ತು. ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತೀವಿ ಜಾತೀಯತೆಯಾದಂಥ ಜಾತಿ ಮೀರಿ ಸಂಬಂಧ ಇತ್ತು. ಅವರು ನಮ್ಮ ತಂದೆಯವರು ನಮ್ಮ ಮಾಮಾಶ್ರೀ ಅಂತ ಕರಿತಿದ್ದರು. ನಾವು ಕೂಡ ಎಲ್ಲರೂ ಅವರಿಗೆ ಮಾಮಾಶ್ರೀ ಅಂತ ಕರಿತಿದ್ದೆವು. ಅಂಥ ವ್ಯಕ್ತಿ ಇವತ್ತು ನಮ್ಮಿಂದ ದೂರ ಆಗಿದ್ದು ವಿಶೇಷವಾಗಿ ನಮ್ಮ ಮನೆತನಕ್ಕೂ ವೈಯಕ್ತಿಕವಾಗಿ ನಷ್ಟ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ನಮಸ್ಕಾರ. ಇವತ್ತು ಸಿಂದಗಿ ಜ್ಞಾನ ಸೂರ್ಯ ನಮ್ಮೆಲ್ಲರ ಬಾಳಿಗೆ ಬೆಳಕಾದಂಥ ಎಸ್ ಟಿ ಕುಲಕರ್ಣಿ ಗುರುಗಳು ತಮ್ಮ ಶಿವ ಸಾಯುಜ್ಯವನ್ನು ಹೊಂದಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಬೇಕಂದ್ರೆ ದಿನಗಳೇ ಸಾಲಲ್ಲ. ಆದರೂ ಒಂದೆರಡು ಮಾತಿನಲ್ಲಿ ಅವರ ಒಂದು ಒಳ್ಳೆಯ ಗುಣದ ಬಗ್ಗೆ ನನಗೆ ಗುಣಗಾನ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ನಾನು ಅವರ ವಿದ್ಯಾರ್ಥಿಯಾಗಿ 1988ರಲ್ಲಿ 8ನೇ ತರಗತಿ ಪ್ರವೇಶ ಪಡೆದು 91ನೇ ಇಸ್ವಿಯಲ್ಲಿ ನಾನು SLC ಪೂರ್ಣಗೊಳಿಸಿದೆ. ಅವ್ರು ನಮ್ಮ ಮ್ಯಾಗೆ ಎಷ್ಟು ಕಾಳಜಿ ಇದ್ರಂದ್ರೆ ಪ್ರತಿಯೊಬ್ಬರಿಗೂ ಅವರು ಐಡೆಂಟಿಫೈ ಮಾಡ್ತಿದ್ರು. ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗಳ ಕನಸನ್ನು ಈಡೇರಿಸಲಿ ಅಂತೇಳಿ ನಮ್ಮ ಮ್ಯಾಲ ಅಪಾರ ಕಾಳಜಿ, ನಮ್ಮ ತಾಯಿ ತಂದೆ ಇದ್ದಷ್ಟೇ ಕಾಳಜಿ ಅವರು ನಮ್ಮ ಮ್ಯಾಗ ವಹಿಸ್ತಿದ್ರು. ಒಂದು ಸಲ ನಮ್ಮ ತಾಯಿಗೆ ಕಾಮಣೆ ಆಗಿತ್ತು. ಕಾಮಣೆ ಆಗೋಣ ಇಲ್ಲ ಸರ್ ಕೊಡ್ತಾರೆ ನೋಡಿ ಔಷಧ ಅಂತೇಳಿ ಕೆಲವೊಬ್ಬರಿಂದ ಕೇಳ್ಪಟ್ಟು ನಾನು ಹೋದೆ. ಸರ್ ನಮ್ಮ ತಾಯಿಗೆ ಕಾಮಣೆ ಆಗ್ಯದ, ಸ್ವಲ್ಪ ತಾವು ಔಷಧ ಕೊಡಬೇಕು ಅಂತ ಕೇಳಿದಾಗ ರಜಾ ಕರ್ಕೊಂಬರ್ಬೇಕಲ್ಲ ರಜಾ ಅಂತ ಕೇಳಿದ್ರು. ಸರ್ ಅವರು ಬರೋ ಸ್ಥಿತಿ ಒಳಗಿಲ್ಲ ಸರ್, ಬ್ಯಾಡ್ರಿ ಡನ್ ಅದಾರ ಅಂತ ಹೇಳಿದೆ. ಅದಕ್ಕೆ ಆಯ್ತು ರಜಾ ಬೆಳಗ್ಗೆ 5 ಗಂಟೆಗೆ ಬಾ ಅಂದರು. ನಾನು 4:15ಗೆ ಹೋದ್ರೂ ನನಗಿಂತ ಮುಂಚೆ ರೆಡಿಯಾಗಿ ನಿಂತು ನನ್ನ ಜೊತೆ MAT ಬೈಕಲ್ಲಿ ಬಂದು ತಮ್ಮದೇ ಬೈಕಲ್ಲಿ ಬಂದು, ಯಾಕಂದ್ರೆ ನಾವು ವಿದ್ಯಾರ್ಥಿ, ನನ್ನ ಬೈಕ್ ಇರಲಿಲ್ಲ, ತಮ್ಮದೇ ಒಂದು MAT ಬೈಕ್ನಲ್ಲಿ ನನಗೆ ಹಿಂದೆ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋದರು. ನಮ್ಮ ತಾಯಿಗೆ ಬಂದು ಔಷಧಿ ಕೊಟ್ಟರು, ಕೈ ಹಿಡಿದು ನೋಡಿದ್ರು. ರಜಾ ಕೊನೆ ಕ್ಷಣದಾಗ ಅದಲ್ಲಪ್ಪ, ಮೊದಲೇ ಹೇಳ್ಬಾರ್ದಾಗಿತ್ತೇನು. ಇಲ್ಲ ಸರ್ ನನಗೂ ಗೊತ್ತಾಗಿಲ್ಲ ಅಂತಂದು ಆಯಿತು ದೇವ್ರ ಇಚ್ಛೆ ಅಂತೇಳಿ ಕೊಟ್ಟು ಔಷಧ ಕೊಟ್ಟು ನನ್ನ ತಾಯಿಗೆ ಉಪಚಾರ ಮಾಡಿ ಹೋದರು. ಅಂಥ ಗುರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ನಮಗೆ ಬಹಳ ದುಃಖ ಆಗ್ಯದ. ಭಗವಂತ ಮತ್ತೆ ಆ ಪೂಜ್ಯರನ್ನು ಮತ್ತೆ ಧರೆಗೆ ತಂದು ನಮ್ಮಂಥವ್ರ ಬಾಳಿಗೆ ಬೆಳಕಾಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೀಳ್ಕೊಡ್ತೀನಿ. ಸಿಂದಗಿಯನ್ನು ಜ್ಞಾನದ ಬಿಂದಿಗೆಯಾಗಿ ಮಾಡಿದಂತಹ ಸಿಂದಗಿ ಪಾಲಿನ ಗುರು ಬಳಗಕ್ಕೆ ಒಂದು ಕೀರ್ತಿಪ್ರಾಯವಾಗಿರ್ತಕ್ಕಂತಹ ಶ್ರೀಯುತ ಎಚ್ ಟಿ ಕುಲಕರ್ಣಿ ಗುರುಗಳು ಇವತ್ತಿನ ದಿನ ಹೆಚ್ಚು ಕಡಿಮೆ ಸಿಂದಗಿ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ಸರಿಸುಮಾರು 5 ದಶಕಗಳ ಕಾಲ ಏನು ವಿದ್ಯಾರ್ಥಿಗಳು ಕಲ್ತಿದ್ರು ಅವರೆಲ್ಲರಿಗೂ ಕೂಡ ಇವತ್ತಿನ ದಿನ ಅತ್ಯಂತ ಕರಾಳವಾಗಿರ್ತಕ್ಕಂಥ ದಿನ. ಯಾಕಂದರೆ ಯಾರೂ ಕನಸಿನಲ್ಲಿಯೂ ಕೂಡ ಊಹೆ ಮಾಡಲಾರದಷ್ಟರ ಮಟ್ಟಿಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಎಲ್ಲರಿಗೂ ಆಘಾತವಾಗಿರುವಂಥದ್ದು. ಯಾಕಂದರೆ ಸರಿಸುಮಾರು 5 ದಶಕಗಳ ಕಾಲ ಟ್ಯೂಷನ್ ಕ್ಲಾಸನ್ನು ಮಾಡ್ತಾ ಬಂದಿರತಕ್ಕಂತಹ ತಮ್ಮ ಶಿಕ್ಷಕ ವೃತ್ತಿಯೊಳಗೆ ಅತ್ಯಂತ ವಿನಮ್ರತೆಯಿಂದ, ಅತ್ಯಂತ ಆತ್ಮತೃಪ್ತಿಯಿಂದ, ಯಾವುದೇ ರೀತಿಯಾದಂತಹ ಹಣಕ್ಕೆ ಆಶೆ ಪಡಲಾರ್ದೇ ವಿದ್ಯಾರ್ಥಿಗಳ ಬದುಕಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಹಾಕಿಕೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂತಹ ಶ್ರೇಷ್ಠ ಗುರುಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇದು ಬಹಳ ತೀವ್ರವಾಗಿರ್ತಕ್ಕಂಥ ದುಃಖದ ಒಂದು ಸನ್ನಿವೇಶ. ಇಂಥ ದುಃಖದ ಸನ್ನಿವೇಶದೊಳಗೆ ಅವರ ಅಗಲಿಕೆಯ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅವರೆಲ್ಲ ಕುಟುಂಬ ವರ್ಗಕ್ಕೂ ಅವರೆಲ್ಲ ವಿದ್ಯಾರ್ಥಿ ಬಳಗಕ್ಕೂ ಕೂಡ ದಯಪಾಲಿಸಲಿ ಅಂಥೇಳಿ ನಾನು ಬಹಳ ವಿನಮ್ರತೆಯಿಂದ ಈ ಸಂದರ್ಭದಾಗ ತೀವ್ರವಾಗಿರ್ತಕ್ಕಂಥ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅವರಿಗೆ ಸಲ್ಲಿಸಬೇಕು. ಸರ್, ತಮ್ಮ ಹೆಸರು ನನ್ನ ಹೆಸರು ಮಹೇಶ್.